ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ನಿಮಗೆ ಒಂದು ಹಿಸ್ಟಾರಿಕಲ್ ಪ್ಲೇಸ್ನ ತೋರಿಸ್ತಾ ಇದ್ದೀವಿ. ಯಾವುದಪ್ಪ ಅಂದರೆ ಉತ್ತರ ಕನ್ನಡ ಡಿಸ್ಟಿಕ್ ಹೊನ್ನಾವರ ತಾಲೂಕಿನಲ್ಲಿರೋ ಗುಣವಂತೆ ಗ್ರಾಮದ ಒಂದು ದೇವಸ್ಥಾನ. ಇದು ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ. ಗೊತ್ತಿರ್ಬೋದು ನಿಮಗೂ. ಇದು ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಪಂಚಕ್ಷೇತ್ರಗಳಲ್ಲಿ ಇದು ಒಂದು. ಹೌದು, ಪಂಚಕ್ಷೇತ್ರಗಳಲ್ಲಿ ಇದು ಒಂದು ಅಂತ ಇರುವಾಗಾದರೆ ಪಂಚಕ್ಷೇತ್ರ ಯಾವುದಪ್ಪ ಅಂದರೆ ಒಂದು ಮುರುಡೇಶ್ವರ, ಗೋಕರ್ಣೇಶ್ವರ, ಸಜ್ಜೇಶ್ವರ, ಧಾರೇಶ್ವರ ಹಾಗೂ ಗುಣವಂತೇಶ್ವರ. ಅದೇ ರೀತಿ ನಾವು ಇವತ್ತು ಕೊನೆಯದಾಗಿರೋ ಗುಣವಂತೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ. ನಾವು ಬರ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಏನಪ್ಪ ಅಂದರೆ ಅದು ಲಕ್ಷ ದೀಪೋತ್ಸವ. ಲಕ್ಷ ದೀಪೋತ್ಸವ ಅಂದರೆ ನಿಮಗೂ ಗೊತ್ತಿರ್ಬೋದು. ಒಂದು ಹಣತೆಯಲ್ಲಿ ದೀಪವನ್ನಿಟ್ಟು ಲಕ್ಷ ಹಣತೆಯನ್ನು ಹಚ್ಚುವಂಥ ಒಂದು ಇದು ದೀಪೋತ್ಸವ ಆಗಿದೆ. ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ. ಯಾಕಂದರೆ ಗುಣವಂತೆ ಅಂದರೆ ಅದೇ ಹೆಸರಲ್ಲಿರುವಂತೆ ಒಂದು ಗುಣವಂತರು ಅಂತಲೇ ಹೇಳ್ಬೋದು. ಅದೇ ರೀತಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಆವರಣದಲ್ಲೂ ದೀಪಗಳಿಂದ ಅಲಂಕಾರಗೊಂಡಿತ್ತು. ದೊಡ್ಡದಾದಂಥ ಒಂದು ದೇವಸ್ಥಾನದಲ್ಲಿ ಕೆರೆ ಕೂಡ ಉಂಟು. ಅಂದರೆ ಅತ್ಯಂತ ಅದ್ಭುತವಾದ ಕೆರೆ. ಯಾಕಂದರೆ ಇಷ್ಟು ದೊಡ್ಡ ಒಂದು ಕೆರೆ ಐ ಥಿಂಕ್ ಪಂಚಕ್ಷೇತ್ರಗಳಲ್ಲಿ ಯಾವುದೂ ಇಲ್ಲ ಅನ್ಸತ್ತೆ. ಇದೇ ಪಂಚಕ್ಷೇತ್ರಗಳಲ್ಲಿ ಇದೇ ಮೊದಲನೇ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಕೆರೆ ಇರೋದು. ಕೆರೆ ಸುತ್ತಲೂ ದೀಪವನ್ನು ಇಟ್ಟಿದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ದೀಪ ನಮ್ಮ ಕೆಲವೊಂದು ಕೆಟ್ಟ ಯೋಚನೆಗಳು ಮತ್ತು ನಮ್ಮ ಮೇಲೆ ಬೀಳುವಂಥ ಕೆಟ್ಟ ಪರಿಣಾಮಗಳಿಂದ ದೂರ ಮಾಡುತ್ತೆ ಅಂತಲೇ ಹೇಳ್ತಾರೆ. ಅದಕ್ಕೋಸ್ಕರ ದೀಪಾಲಂಕಾರ ಮಾಡ್ತಾರೆ. ಅದು ಒಂದು ಸುಂದರವಾಗಿರುತ್ತೆ. ಲಕ್ಷ ದೀಪೋತ್ಸವ ಅಂದರೆ ಇಲ್ಲಿ ಗುಣವಂತ ಜನರಿಗೆ ಏನೋ ಒಂದು ಖುಷಿ. ಯಾಕಂದರೆ ಎಲ್ಲ ಸಭಿಕರು, ಊರಿನ ಎಲ್ಲ ನಾಗರಿಕರು ಬಂದು ದೀಪೋತ್ಸವದಲ್ಲಿ ಭಾಗಿಯಾಗ್ತಾರೆ. ಇದು ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಗುಣವಂತಿ ದೇವಸ್ಥಾನ ಇದು ಪುರಾತನ ಕಾಲದ ದೇವಸ್ಥಾನವಾಗಿತ್ತು. ಆದರೆ ಇವತ್ತು ಈ ಸಂದರ್ಭದಲ್ಲಿ ಏನಾಗಿದೆ ಅಂದರೆ ಈ ದೇವಸ್ಥಾನವನ್ನು ಇನ್ನೂ ಹೊಸತಾಗಿ ಕಟ್ಟಬೇಕು ಅಂತ ಒಬ್ಬರು ದಾನಿಗಳು ತುಂಬ ಬಂದು ಇಲ್ಲಿ ನಾವು ಕಟ್ತೀವಿ ಅಂತ ಹೇಳಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ದಾನಿಗಳು ಅಂದರೆ ದೇವಸ್ಥಾನ ಕಟ್ಟಲಿಕ್ಕೆ ಯೋಚನೆ ಮಾಡಿದಂಥ ದಾನಿಗಳು ಯಾರು ಅಂತಾರೆ, ಇದು ಮುರುಡೇಶ್ವರ ಕಟ್ಟಿರುವಂಥ ಆರ್.ಎನ್. ಶೆಟ್ಟಿ ಇವರ ಮಗ ಇದನ್ನು ಈ ಕಟ್ತೀನಿ ಅಂತ ಬಂದಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇದೇ ಥರ ದೊಡ್ಡ ಜನರಿಗೆ ದೊಡ್ಡ ಮನಸ್ಸಿರ್ತದೆ ಅನ್ನೋ ಥರನೇ ನಿಜವಾಗ್ಲೂ ಅವರು ತುಂಬ ಒಳ್ಳೆಯದಾಗಲಿ. ಅವರ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳು ಮತ್ತು ಅವರ ಮುಂದಿನ ಜೀವನ ಎಲ್ಲದೂ ಸುಗಮವಾಗಿರಲಿ ಅಂತ ನಾವು ಕೇಳ್ಕೊಳ್ಳೋಣ. ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸಕ್ಕೆ ಒಳ್ಳೆ ಪ್ರತಿಫಲ ಯಾವತ್ತೂ ಸಿಗತ್ತೆ ಅಂತ ಹೇಳೋ ಥರನೇ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಒಂದು ದೇವಸ್ಥಾನ ಕಟ್ಟೋದು ಅಂದರೆ ಒಂದು ಪುಣ್ಯದ ಕೆಲಸ ಅಲ್ವಾ. ಯಾಕೆಂದರೆ ದೇವರಿಗೆ ಒಂದು ಮನೆ ಕಟ್ಕೊಡೋದು ಅಂದರೆ ನಾವು ಖಂಡಿತವಾಗ್ಲೂ ಅದರಂಥ ಒಂದು ಹೆಮ್ಮೆಯ ವಿಷಯ ಯಾವುದಿಲ್ಲ. ಅದೇ ಥರ ಸುನೀಲ್ ಶೆಟ್ಟಿ ಇವರು ಇದನ್ನ ದೇವಸ್ಥಾನನ ಕಟ್ಕೊಳ್ತಂತ ಬಂದಿದ್ದಾರೆ. ತುಂಬ ಒಳ್ಳೆಯದಾಗಲಿ ಅಂತ ನಾವು ಮತ್ತೊಂದು ಸಾರಿ ಕೇಳ್ಕೊಳ್ಳೋಣ. ಅದೇ ರೀತಿ ದೇವಸ್ಥಾನದ ಅಡಿಪಾಯಗಳನ್ನೆಲ್ಲ ತೆಗೆದು ಮತ್ತೆ ಹೊಸದಾಗಿ ಅಡಿಪಾಯಗಳನ್ನು ಕಟ್ಟಿ, ಇದು ಕೇವಲ ಒಂದು ಫೌಂಡೇಶನ್ ಮಾತ್ರ. ಇದರ ಮೇಲ್ಗಡೆ ಇನ್ನೂ ಬರುತ್ತೆ, ಮೇಲ್ಗಡೆ ಬಿಲ್ಡಿಂಗ್ ಎಲ್ಲ ಬರುತ್ತೆ. ಅದು ಶಿಲಾಮಯವಾಗಿರುತ್ತೆ ಈ ದೇವಸ್ಥಾನ. ಇನ್ನು ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ನಾವು ಶಿಲಾಮಯ ದೇವಸ್ಥಾನವನ್ನಾಗಿ ನೋಡ್ಬೋದಾಗಿದೆ. ಅದೇ ರೀತಿ ಆ ದಿನ ತುಂಬ ಸಭಿಕರೆಲ್ಲ ಸೇರಿಕೊಂಡು ತುಂಬ ಖುಷಿಯಿಂದ ದೀಪಗಳನ್ನು ಹಚ್ಚಿ ತಮ್ಮ ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ರು. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕಡೆಗೂ ದೀಪಾಲಂಕಾರಗೊಂಡು ದೇವಸ್ಥಾನ ತುಂಬ ಬ್ರೈಟ್ ಆಗಿ ಕಾಣಿಸ್ತಾ ಇತ್ತು. ದೇವಸ್ಥಾನ ಏನೋ ದೀಪಗಳಿಂದನೇ ಮತ್ತೆ ಬೆಳಕಾಗಿದೆಯೇನೋ ಅನ್ನೋ ತರ ಕಾಣಿಸ್ತಾ ಇತ್ತು. ಹೀಗೆ ಕಾಣಿಸ್ತಾ ನಾವು ನಿಂತ್ಕೊಂಡು ಒಂದು ದಿಗ್ಭ್ರಾಂತರಾಗಿ ನೋಡ್ತಾ ಇದ್ವಿ. ಹಾಗೆ ಪಟಾಕಿಗಳನ್ನು ಹೊಡೆಯೋಣ ಅಂತ ಊರಿನ ಸಭಿಕರೆಲ್ಲ ಸೇರ್ಕೊಂಡು ಅಲ್ಲಿ ಪಟಾಕಿ ತರ್ತಾರೆ. ಯಾಕಂದ್ರೆ ವರ್ಷದಲ್ಲಿ ಒಂದು ಲಕ್ಷ ದೀಪೋತ್ಸವ ಸಮಯದಲ್ಲಿ ಊರಿನವರೆಲ್ಲ ಸೇರ್ಕೊಂಡು ಅವರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪಟಾಕಿಯನ್ನು ತರ್ತಾರೆ. ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅನ್ನೋಕ್ಕಿಂತ ಕೈಯಲ್ಲಿ ಎಷ್ಟಾಗುತ್ತೋ ಅದಕ್ಕಿಂತ ಹೆಚ್ಚಿನದಾಗಿನೇ ಪಟಾಕಿಯನ್ನು ತರ್ತಾರೆ. ಪಟಾಕಿಯನ್ನು ತಂದು ಪಟಾಕಿ ಹೊಡೆದು ಸಂಭ್ರಮಿಸ್ತಾರೆ. ಅಂದರೆ ದೇವರಿಗೆ ಅವರು ಕೊಡುವಂಥ ಒಂದು ಸೇವೆ, ಶ್ರದ್ಧೆ, ಭಕ್ತಿಯಾಗಿದೆ. ಅದೇ ಥರ ಗುಣವಂತೆ ದೇವಸ್ಥಾನ ಇದರಲ್ಲಿ ಕೆಲವೊಂದು ವಿಶೇಷಗಳು ಉಂಟು. ಈ ದೇವಸ್ಥಾನದ ಕೆರೆಯಲ್ಲಿ ಯಾರಾದರೂ ಮೈಯ ಮೇಲೆ
ಚಿಕ್ಕ ಚಿಕ್ಕ ಗುಳ್ಳೆ ಅಥವಾ ಏನಾದರೂ ಆಗಿದ್ರೆ ಇದರಲ್ಲಿ ಸ್ನಾನ ಮಾಡಿ ಹೋದರೆ ಅದು ಎಲ್ಲ ಮೈಯಲ್ಲಿ ಏನಾಗಿದೆಯೋ ಚಿಕ್ಕ ಚಿಕ್ಕ ಗುಳ್ಳೆ ಥರ ಏನಾಗಿದೆಯೋ ಅದೆಲ್ಲ ಸಂಪೂರ್ಣವಾಗಿ ನಾಶ ಆಗ್ತದೆ, ಎಲ್ಲ ಕ್ಲಿಯರ್ ಆಗ್ತದೆ ಅನ್ನೋ ಒಂದು ನಂಬಿಕೆ ಕೂಡ ಉಂಟು. ಖಂಡಿತವಾಗ್ಲೂ ಈ ನಂಬಿಕೆಯನ್ನು ಇದರ ಇನ್ನೂ ಒಂದು ವಿಶೇಷತೆ ಏನಂದರೆ ಎಲ್ಲ ಧರ್ಮೀಯರು ಕೂಡ ಈ ನಂಬಿಕೆಯನ್ನು ನಂಬುತ್ತಾರೆ. ಈ ನಂಬಿಕೆಗೆ ಬಂದು ಇಲ್ಲಿ ಸ್ನಾನವನ್ನು ಮಾಡಿ ಎಳ್ಳು ಮತ್ತು ಅಕ್ಕಿಯನ್ನು ಬೀರು ಹೋಗ್ತಾರೆ. ಎಷ್ಟು ಖುಷಿ ಆಗ್ತದೆ ನೋಡಿ. ಕೇವಲ ಹಿಂದೂ ಧರ್ಮಕ್ಕೋಸ್ಕರ ಹಿಂದೂ ಧರ್ಮದವರೇ ಮಾಡ್ತಾ ಇರುವಂಥ ಕೆಲವೊಂದು ಆಚರಣೆಗಳನ್ನು ಎಲ್ಲ ಧರ್ಮೀಯರು ಮಾಡ್ತಾರೆ. ಹಾಗೆಯೇ ಇಲ್ಲಿ ಹತ್ತಿರದಲ್ಲಿರುವ ಒಂದು ಚಂದಾವರ ಅನ್ನುವಂಥ ಒಂದು ಊರಿನಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚಿನಲ್ಲಿ ಎಲ್ಲ ಧರ್ಮೀಯರು ಅಂದರೆ ಹಿಂದೂಗಳೇ ತುಂಬ ಅದನ್ನು ನಡ್ಕೊಳ್ತಾರೆ. ಅಲ್ಲಿ ಒಂದು ಪೇಸ್ಟ್ ಆಗುತ್ತೆ. ಪೇಸ್ತಲ್ಲಿ ಎಲ್ಲ ಹಿಂದೂಗಳು ಚಂದಾವರದ ಎಲ್ಲ ಹಿಂದೂಗಳು ಹೋಗಿ ಆ ಪೇಸ್ತಿನಲ್ಲಿ ಭಾಗವಹಿಸ್ತಾರೆ. ನೋಡಿ ಎಷ್ಟು ಅನ್ಯೋನ್ಯ ಭಾವ ಉಂಟು ಅಂತ. ಖಂಡಿತವಾಗ್ಲೂ ಇದು ಮುಂದುವರಿಬೇಕು ಅಂತ ನಾವು ಆಶಿಸೋಣ. ಹಾಗೆಯೇ ದೇವರ ಉತ್ಸವ ನಡೆಯುವಂಥ ಸಮಯ ಬಂದಾಯಿತು. ದೇವರ ಉತ್ಸವಕ್ಕೆ ದೇವರನ್ನು ಅಲ್ಲಿ ಮೂಲಪೀಠದಿಂದ ಕರ್ಕೊಂಡು ಬಂದು ಇಲ್ಲೊಂದು ಚಿಕ್ಕದಾದ ಒಂದು ಸೇವಾ ಮಂಟಪ ಉಂಟು. ಸೇವಾ ಮಂಟಪದಲ್ಲಿ ತಂದು ಅಲ್ಲಿಂದ ಮತ್ತೆ ದೇವರನ್ನು ಪಲ್ಲಂಗದ ಮೇಲೆ ಅಂದರೆ ಪಲ್ಲಕ್ಕಿ ಮೇಲೆ ಕುಳಿಸ್ಕೊಂಡು ಅಲ್ಲಿಂದ ಮತ್ತೆ ತಗೊಂಡು ಹೋಗಿ ರಥದ ಮೇಲ್ಗಡೆ ದೇವರನ್ನು ಕರ್ಕೊಂಡು ಹೋಗ್ತಾರೆ. ಈ ಕೆಲವೊಂದು ನಿಯಮಾವಳಿಗಳು ತುಂಬ ವರ್ಷದಿಂದ ಈ ಊರಿನಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ತುಂಬ ವರ್ಷದಿಂದ ನಡ್ಕೊಂಡು ಬಂದಿರುವಂಥ ನಿಯಮಾವಳಿಗಳನ್ನು ಇಲ್ಲಿಯ ಸಭಿಕರು ಚಾಚು ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ ಅಲ್ವೇ. ಕೆಲವೊಂದು ನಿಯಮಾವಳಿಗಳನ್ನು ನಾವು ನಡೆಸ್ಕೊಂಡು ಹೋಗಬೇಕಾಗತ್ತೆ. ಅಂತೆಯೇ ಶಂಭುಲಿಂಗೇಶ್ವರನ ಮೂರ್ತಿಯನ್ನು ಹೊತ್ತುತ್ತಿರುವಂಥ ತೇರು ಅಂದರೆ ರಥ ಕೂಡ ರೆಡಿಯಾಗಿದೆ. ಈ ಗುಣವಂತೇಶ್ವರನ ಸನ್ನಿಧಿಯಲ್ಲಿ 2 ತೇರುಗಳು ಉಂಟು. ಒಂದು ಚಿಕ್ಕ ತೇರು, ಒಂದು ದೊಡ್ಡ ತೇರು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಚಿಕ್ಕ ತೇರನ್ನು ಎಳಿತಾರೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಜಾತ್ರೆ ಇಂಥ ಒಂದು ವಿಶೇಷ ಸಂದರ್ಭಗಳಲ್ಲಿ ದೊಡ್ಡ ತೇರನ್ನು ಎಳಿತಾರೆ. ಇವತ್ತು ದೊಡ್ಡ ತೇರಿಗೆ ಅಲಂಕಾರ ಮಾಡಿ ರಥೋತ್ಸವದ ಒಂದು ಜವಾಬ್ದಾರಿಯನ್ನು ದೊಡ್ಡ ತೇರಿಗೆ ಕೊಟ್ಟಿದ್ದಾರೆ. ಅಂತೆಯೇ ಇಲ್ಲಿಯ ಮೂಲ ಅರ್ಚಕರು ದೇವರ ಮೂರ್ತಿಯನ್ನು ತಗೊಂಡು ತೇರಿನ ಒಳಗಡೆ ಹೋಗುವಂಥ ಒಂದು ನಿಯಮಾವಳಿಗಳು ಉಂಟು. ಅದರ ಜೊತೆ ಇನ್ನು ಕೆಲವೊಂದು ದೀಪದ ಒಂದು ದಂಡವನ್ನು ಹಿಡ್ಕೊಂಡು ಇನ್ನೊಂದು ಅರ್ಚಕರು ಕೂಡ ಹೋಗ್ತಾರೆ. ರಥ ಇನ್ನೇನು ಚಲಿಸಲು ಸ್ಟಾರ್ಟ್ ಆಗಿದೆ. ಅದೇ ಥರ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ರಥನ ತಮ್ಮ ಕೈಯಿಂದ ಒಂದು ಹಗ್ಗವನ್ನು ಹಿಡ್ಕೊಂಡು ಅದನ್ನು ಎಳ್ಕೊಂಡು ಹೋಗ್ತಾರೆ. ಇಲ್ಲಿ ಯಾವುದೇ ರೀತಿ ಮೋಟಾರ್ಗಳ ವ್ಯವಸ್ಥೆ ಇಲ್ಲ. ರಥ ಚಲಿಸಲಿಕ್ಕೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಅಥವಾ ಮೋಟಾರ್ಗಳ ವ್ಯವಸ್ಥೆ ಕೂಡ ಇಲ್ಲ. ಇಲ್ಲಿನ ಗ್ರಾಮಸ್ಥರೆಲ್ಲ ಒಂದುಗೂಡಿ ನಮ್ಮ ಕೈಯಾರೆ ಈ ರಥವನ್ನು ಎಳೆದು ದೇವಸ್ಥಾನದ ಪ್ರಾಂಗಣದ ಸುತ್ತಲೂ ತೇರನ್ನು ಎಳೆಯುವಂಥ ಪದ್ಧತಿ ತುಂಬ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಇಲ್ಲಿ ಎಳೆಯಲಿಕ್ಕೆ ಜಾಗದ ಅಭಾವ ಇರುವುದರಿಂದ ಸ್ವಲ್ಪ ಎಳೆಯಲಿಕ್ಕೆ ತುಂಬ ಲೇಟ್ ಆಗ್ತದೆ. ಯಾಕೆಂದರೆ ತೇರನ್ನು ಎಳಿಲಿಕ್ಕೆ ತುಂಬ ದೊಡ್ಡ ಜಾಗ ಬೇಕಾಗ್ತದೆ. ಅಷ್ಟು ದೊಡ್ಡ ಜಾಗ ಗುಣವಂತೆಯ ದೇವಸ್ಥಾನದಲ್ಲಿ ಇಲ್ಲ. ಅದಕ್ಕೋಸ್ಕರ ರಥಗಳನ್ನು ಚೂರು ಹಿಂದಕ್ಕೆ ಮತ್ತು ಮುಂದಕ್ಕೆ ತಗೊಂಡು ಟರ್ನ್ ಏನು ಉಂಟು ಅಲ್ಲಿ ರಥಗಳನ್ನು ಎಲ್ಲ ದಿಕ್ಕಿನಿಂದಲೂ ತಪ್ಪಿಸಿಕೊಂಡು ಎಳ್ಕೊಂಡು ಬರುವಂಥ ಗ್ರಾಮಸ್ಥರಿಗೆ ಇದು ಸರ್ವೇ ಸಾಮಾನ್ಯ. ಯಾಕೆಂದರೆ ಪ್ರತಿ ವರ್ಷವೂ ಇಲ್ಲಿ ಇದೊಂದು ಸಮಸ್ಯೆ ಇಲ್ಲಿ ಉಂಟು. ಅದಕ್ಕೋಸ್ಕರ ಊರಿನ ಜನರಿಗೆ ಅದೇನು ದೊಡ್ಡ ವಿಶೇಷ ಅನಿಸೋದಿಲ್ಲ. ಮತ್ತು ತೇರನ್ನು ಎಳೆಯುವಂಥ ಖುಷಿನೇ ಒಂದು ಬೇರೆ. ನಾನು ಹೋಗಿದ್ದೆ, ನಾನು ಎಳೆದೆ. ಅದೇ ಥರ ನೀವು ಒಂದು ಸಾರಿ ಗುಣವಂತೆಯ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ. ನಿಮಗೂ ಅನಿಸುತ್ತೆ ಈ ತೇರನ್ನು ಎಳೆಯುವಂಥ ಖುಷಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ತೇರನ್ನು ಎಳೆಯುವಂಥ ಸಭಿಕರು ಇಲ್ಲಿ ಯಾವುದೇ ರೀತಿ ಚಿಕನ್ ಮಟನ್ ಅಥವಾ ಯಾವುದನ್ನು ತಿನ್ನೋದಲ್ಲ. ಇಲ್ಲಿ ಕೇವಲ ವೆಜ್ ಅಂದರೆ ಮನೆಯಿಂದ ಬರಬೇಕಾದ್ರೆ ಅವರು ಶುದ್ಧ ಸಸ್ಯಾಹಾರಿಗಳಾಗಿ ಬರ್ತಾರೆ. ಇಲ್ಲಿ ಕೆಲವೊಂದು ನಿಯಮಾವಳಿಗಳು ಉಂಟು. ಅದೇ ನಿಯಮಾವಳಿಗಳನ್ನು ಈ ಊರಿನ ಗ್ರಾಮಸ್ಥರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಅಭಿವೃದ್ಧಿ ಅಂತಲೇ ಹೇಳ್ಬೋದು. ಎಷ್ಟೋ ದಿನ ನಾವು ಏನೇನೋ ತಿಂತೀವಿ, ಅದು ದೇವರದ್ದು ಒಂದು ಧ್ಯಾನ ಮಾಡಬೇಕಾದ್ರೆ, ದೇವರ ಹತ್ರ ನಾವು ಒಂದು ಏನಾದರೂ ಕೇಳ್ಕೊಳ್ಬೇಕಾದ್ರೆ
ಆದರೆ ಕೆಲವೊಂದು ನಿಯಮಾವಳಿಗಳನ್ನು ನಾವು ನಡ್ಕೊಂಡ ಬಂದರೆ ಮಾತ್ರ ದೇವರು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಅಂತ ಒಂದು ನಂಬಿಕೆ. ಅದೇ ರೀತಿ ಇಲ್ಲಿ ಊರಿನ ಜನರು ಅದೇ ನಂಬಿಕೆಯನ್ನು ಇಟ್ಕೊಂಡು ತಮ್ಮ ಎಲ್ಲ ದಿನನಿತ್ಯದ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ದೇವಸ್ಥಾನದ ಸೇವೆಗೋಸ್ಕರ ರಾತ್ರಿ ಹೊತ್ತಿಗೆ ಬಂದು ಇಲ್ಲಿ ಸೇರ್ತಾರೆ. ಈ ಒಂದು ವಿಶೇಷತೆ, ಈ ಒಂದು ವಿಶೇಷವಾದ ದಿವಸ ಪ್ರತಿ ವರ್ಷವೂ ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾವು ಆಶಿಸೋಣ. ಸ್ನೇಹಿತರೆ, ಒಂದು ಭಕ್ತಿ ಪ್ರಧಾನ ವ್ಲಾಗನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅಂತ ನಂಬಿರ್ತೀವಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾವು ಇರ್ತೇವೆ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ನಾವಿರ್ತೇವೆ. ನಮಸ್ತೆ.